ಆ ರಕ್ತನಾಳ ಒಡೆದೋಗೋದಕ್ಕೆ ಯಾವ ರೀತಿ ಕಾರಣ ಅಂದರೆ ಮೋಸ್ಟ್ ಕಾಮನ್ ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಹೈಪರ್ ಟೆನ್ಷನ್. ಬ್ಲಡ್ ವೆಸಲ್ಸ್ ಒಳಗೆ ಕೆಲವೊಂದು ಸರಿ ರಕ್ತ ಹೋಗ್ಬೇಕಾದ್ರೆ ಪ್ರೆಷರ್ ಜಾಸ್ತಿ ಆದಾಗ ಅದು ರಪ್ಚರ್ ಆಗಿ ಬ್ರೈನ್ ಒಳಗಡೆ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ. ಸಾಧಾರಣಕ್ಕೆ ಬರುವಂಥ ಸ್ಟ್ರೋಕಲ್ಲಿ 80% ಆಫ್ ದಿ ಪೇಷಂಟ್ಸು ರಕ್ತ ಸಂಚಾರ ಬ್ಲಾಕ್ ಆಗಿನೇ ಆಗಿದೆ. ಸ್ಟ್ರೋಕ್ ಬಂತು ಅಂತ ಹೇಳಿದಾಗ ಆ ವ್ಯಕ್ತಿಯ ಜೀವನನೇ ಮುಗಿಯಿತು ಅನ್ನೋ ಮಟ್ಟಿಗೆ ನೋಡ್ತಾರೆ. ಒಂದು ಮನೆಯಲ್ಲಿ ಒಬ್ಬರು ಬೆಡ್ ರಿಡನ್ ಆಗಿದ್ದಾರೆ ಅಂತ ಆದರೆ ಅದರಿಂದ ಅವರಲ್ಲದೆ ಅವ್ರ ಫ್ಯಾಮಿಲಿ ಅಲ್ಲದೆ ಇಡೀ ಸೊಸೈಟಿ ಈಸ್ ಗೋಯಿಂಗ್ ಟು ಸಫರ್ ಬಿಕಾಸ್ ಆಫ್. ಅದಷ್ಟೇ ಅಲ್ಲ, ಇವಾಗ ಯಂಗ್ ಪೇಷಂಟ್ಸ್ ಜನರಲಿ ಸ್ಟ್ರೋಕ್ ಆದಾಗ ಇಟ್ ಈಸ್ ಗೋಯಿಂಗ್ ಟು ಇಂಡೈರೆಕ್ಟ್ಲಿ ಅಫೆಕ್ಟ್ ದ ಸೊಸೈಟಿ. ಇಸ್ಕೆಮಿಕ್ ಸ್ಟ್ರೋಕ್ ಅಥವಾ ರಕ್ತ ಸಂಚಾರ ಬ್ಲಾಕ್ ಆಗಿರೋದಕ್ಕೆ ಬೇರೆ ರೀತಿಯಾದ ಟ್ರೀಟ್ಮೆಂಟ್ ಆಗುತ್ತೆ. ರಕ್ತನಾಳ ಒಡೆದೋಗಿ ಆಗಿರುವಂಥ ಸ್ಟ್ರೋಕ್ಗೆ ಬೇರೆ ರೀತಿಯಾದ ಟ್ರೀಟ್ಮೆಂಟ್ ಆಗುತ್ತೆ. ಪ್ರೆಷರ್ ಕುಕ್ಕರಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಯಾವ ರೀತಿ ನಾವು ಮುಚ್ಚಳ ತೆಗೆದು ಪ್ರೆಷರ್ ಕಮ್ಮಿ ಮಾಡ್ತೀವೋ ಅದೇ ರೀತಿ ಈ ಭಾಗದ ಮೂಳೆನ ತೆಗೆದುಬಿಡ್ತೀವಿ. ಎಷ್ಟೊಂದು ಸರಿ ನಾವು ಮಾತು ನಿಂತೋಗಿ ಈ ರೀತಿ ಆಗಿದೆ ಅಂತ ನಾವು ಪ್ರೊಸೀಜರ್ಗೆ ತೊಗೊಂಡು ಹೋಗಿ ಪ್ರೊಸೀಜರ್ ಮಾಡಿದ ಇಮಿಡಿಯೇಟ್ಲಿ ನಂತರನೇ ಪೇಷಂಟು ಮಾತಾಡ್ತಾರೆ. ಕೆಲವೊಂದು ಸರಿ ಸ್ಟ್ರೋಕ್ ಜಾಸ್ತಿಯಾಗಿ ಒಂದು ಭಾಗದ ಮೆದುಳು ಕೆಲಸ ಮಾಡದೆ ಅಲ್ಲಿ ಊತ ಬರೋಕ್ಕೆ ಶುರುವಾಗುತ್ತೆ. ಆ ರೀತಿ ಊತ ಬಂದಾಗ ಆ ಕಡೆ ಇರುವಂಥ ನಾರ್ಮಲ್ ಮೆದುಳು ಭಾಗನೂ ಅದು ಪ್ರೆಸ್ ಆಗೋಕ್ಕೆ ಶುರು ಆಗುತ್ತೆ. ಆವಾಗ ಪೇಷಂಟ್ ಕ್ಯಾನ್ ಲೂಸ್ ಹಿಸ್ ಲೈಫ್, ಜೀವಕ್ಕೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಸೊ ಈಗ ಬಾರ್ಬರ್ ಶಾಪಲ್ಲಿ ನೆಟ್ಗೆ ತೆಗೆಯುವಂಥದ್ದು, ಸೊ ನಮಗೆ ರಿಲ್ಯಾಕ್ಸ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಇದರಿಂದಾಗಿ ಬ್ರೈನ್ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ? ಸ್ಟ್ರೋಕಿಗೆ ಇದು ಒನ್ ಆಫ್ ದ ರೀಸನ್ ಆಗಬಹುದಾ ಹೇಗೆ ಅಂತ ನಮ್ಮನ್ನು ಕೇಳಿದ್ರೆ ಈ ರೀತಿಯಾಗಿ ಸಡನ್ನಾಗಿ ನೆಕ್ ಟ್ವಿಸ್ಟ್ ಮಾಡಿ ನೆಟ್ಗೆ ತೆಗೆಯುವಂಥದ್ದು ಖಂಡಿತ ನಾವು ಅದಕ್ಕೆ ಮಾಡಬಾರ್ದು ಅಂತಲೇ ಹೇಳ್ತೀವಿ. ಓಕೆ, ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಸ್ಪೆಷಲ್ ರೀಸನ್ಸ್ ಫಾರ್ ಸ್ಟ್ರೋಕ್. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಸ್ಟ್ರೋಕ್ನಲ್ಲಿ ನಾವು ಟೈಮ್ ಈಸ್ ಬ್ರೈನ್ ಅಂತ ಹೇಳ್ತೀವಿ. ಅಂದರೆ ಸ್ಟ್ರೋಕ್ ಆದವರಿಗೆ ನಾವು ಎಷ್ಟು ಬೇಗ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವ, ಪ್ರತಿ ಸೆಕೆಂಡ್ ಕೂಡ ತುಂಬಾ ಮುಖ್ಯ ಅಂತ ಹೇಳ್ತೀವಿ. ಹೀಗಾಗಿನೇ ಸ್ಟ್ರೋಕ್ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮವನ್ನು ಬೀರ್ಬೋದು ಅನ್ನೋದನ್ನು ನೀವೇ ಒಂದ್ಸಲ ಯೋಚನೆ ಮಾಡಿ. ಹೀಗಾಗಿ ಈ ಬ್ರೈನ್ ಸ್ಟ್ರೋಕ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಇದರ ಹಿಂದಿನ ಕಾರಣಗಳು ಏನು, ಹಾಗೇನೆ ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅನಿರುದ್ಧ್ ಜಗನ್ನಾಥ್, ಲೀಡ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಆಸ್ಟರ್ ಆರ್ವಿ ಹಾಸ್ಪಿಟಲ್ಸ್, ಜೆಪಿ ನಗರ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಇಲ್ಲಿಗೆ ನಾನು ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಾವಿತ್ತು ಮಾತಾಡ್ತಾ ಇರುವಂಥದ್ದು ಸ್ಟ್ರೋಕ್. ಎಲ್ಲ ಸ್ಟ್ರೋಕ್ ಕೂಡ ಒಂದೇ ರೀತಿ ಇರೋದಿಲ್ಲ. ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ರೀತಿಯಾಗಿ ಬರ್ಬೋದು. ಅಂದರೆ ಬ್ರೈನ್ ಬ್ಲಾಕ್ ಆಗುವಂಥ ಸ್ಟ್ರೋಕ್ ಬೇರೆ ಇರ್ಬೋದು, ಬ್ರೈನ್ ಬ್ಲೀಡ್ ಆಗುವಂಥ ಸ್ಟ್ರೋಕ್ ಬೇರೆ ಇರಬಹುದು ಅಂತ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದರೆ ಬಿಡಿ, ನಾವು ಅದನ್ನು ಇಸ್ಕೆಮಿಕ್ ಸ್ಟ್ರೋಕ್ ಮತ್ತು ಹೆಮೊರಾಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಯಾವುದೇ ಕಾರಣಕ್ಕೆ ರಕ್ತನಾಳ ಒಡೆದು ಬ್ರೈನ್ ಪ್ಯಾರೆನ್ಕೈಮಾ ಅಂದರೆ ಸಬ್ಸ್ಟೆನ್ಸ್ ಒಳಗಡೆ ಬ್ಲೀಡಿಂಗ್ ಆದರೆ ಅದು ರಕ್ತ ಕ್ಲಾಟ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ನೋಡಿ, ನಮ್ಮ ಸ್ಕಲ್ ಏನಿದೆ ಅದರ ಒಳಗಡೆ ಇಷ್ಟೇ ಜಾಗ ಅಂತ ಇದೆ, ಕಂಪಾರ್ಟ್ಮೆಂಟ್ಸ್ ಇರ್ತವೆ. ಬ್ರೈನು ಇಷ್ಟಿರುತ್ತೆ, ಅದರ ಜೊತೆಗೆ CSF ಅಂತ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಇರುತ್ತೆ, ಇಷ್ಟು ರಕ್ತ ಸಂಚಾರ ಇರುತ್ತೆ, ಅಷ್ಟಕ್ಕೆ ಮಾತ್ರ ಜಾಗ ಇರೋದು. ರಕ್ತನಾಳ ಒಡೆದೋಗಿ ಒಂದು ಕ್ಲಾಟ್ ಫಾರ್ಮ್ ಆಯಿತು ಅಂದರೆ, ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಯಿತು ಅಂದರೆ ಅದು ಸುತ್ತಲೂ ಇರೋ ಮೆದುಳು ಮೇಲೆ ಪ್ರೆಷರ್ ಹಾಕ್ತಾ ಹೋಗುತ್ತೆ. ಸೊ ಆವಾಗ ಆ ಮೆದುಳು ಕೆಲಸ ಮಾಡೋದನ್ನು ನಿಲ್ಲಿಸ್ತಾ ಹೋಗುತ್ತೆ. ಸೊ ಇದು ಇನ್ನೊಂದು ಟೈಪ್ ಆಫ್ ದಿ ಸ್ಟ್ರೋಕ್. ಆ ರಕ್ತನಾಳ ಒಡೆದೋಗೋದಕ್ಕೆ ಯಾವ ರೀತಿ ಕಾರಣ ಅಂದರೆ ಮೋಸ್ಟ್ ಕಾಮನ್ ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಹೈಪರ್ ಟೆನ್ಷನ್. BP ಜಾಸ್ತಿಯಾಗಿ ರಕ್ತನಾಳ ಫ್ರೆಜೈಲ್ ಅಂದರೆ ವಯಸ್ಸಾಗ್ತಾ ಇದ್ದಂಗೆ ಸ್ವಲ್ಪ ವೀಕ್ ಆಗಿರುತ್ತೆ, ಅದು ಒಡೆದೋಗೋ ಚಾನ್ಸ್ ಇರುತ್ತೆ. ಸೊ ಹೈಪರ್ ಟೆನ್ಸಿವ್ ಹೆಮಟೋಮಾಸ್ ಅಂತ ಹೇಳ್ತೀವಿ. ಈ ರೀತಿ ಆದಾಗ ಸಡನ್ನಾಗಿ ಹೆಡ್ಡೇಕ್ ಆಗಿ ಒಂದು ಕೈ ಒಂದು ಕಾಲು ಅಥವಾ ಮಾತು ನಿಲ್ಲೋದಾಗ್ಬೋದು, ಈ ರೀತಿಯಾಗಿ ಪೇಷಂಟು ಬಿದ್ದೋಗ್ತಾರೆ. ನಮ್ಮ ಆಸ್ಪತ್ರೆಗೆ ಕರ್ಕೊಂಬಂದಾಗ ಅದು ಟ್ರೀಟ್ಮೆಂಟ್ ಮಾಡಬೇಕಾಗಿ ಬರುತ್ತೆ. ಇದು ಒಂದು ರೀತಿಯಾದ ಹೈಪರ್ ಟೆನ್ಸಿವ್ ಹೆಮಟೋಮಾಸ್. ಎರಡನೇದು, ರಕ್ತನಾಳದಲ್ಲಿ ಕೆಲವೊಂದು ವೀಕ್ನೆಸ್ ಇರುತ್ತೆ. ಸೊ ಆ ಜಾಗದಲ್ಲಿ ರಕ್ತನಾಳದ ವಾಲ್ ಅಂದರೆ ಅದರದ್ದು ಸೈಡ್ ವಾಲ್ ಏನಿರುತ್ತೆ ಅದು ವೀಕ್ ಆಗಿ ರಕ್ತ ಸಂಚಾರ ಹೋಗಿ ಅದು ಬೆಲೂನ್ ಥರ ಡೈಲಟೇಷನ್ ಆಗುತ್ತೆ. ಸೊ ಬೆಲೂನ್ ಥರ ಡೈಲಟೇಷನ್ ಆದಾಗ ಅದು ದೊಡ್ಡದಾಗ್ತಾ ಇದ್ದಂಗೆ ಅದು ವಾಲ್ ವೀಕ್ ಆಗ್ತಾನೇ ಹೋಗುತ್ತೆ. ಇದನ್ನು ನಾವು ಅನ್ಯೂರಿಸಮ್ ಅಂತ ಹೇಳ್ತೀವಿ. ಸೊ ಬ್ರೈನ್ ಅನ್ಯೂರಿಸಮ್ ಅಂತ ಹೇಳ್ತೀವಿ. ಸೊ ಈ ರೀತಿ ಅನ್ಯೂರಿಸಮ್ ಆದಾಗ ಅದು ಸುಮಾರು ವರ್ಷಗಳಿಂದ ಇರುತ್ತೆ. ಅದು ಯಾವುದೋ ಒಂದು ಟೈಮಲ್ಲಿ BP ಜಾಸ್ತಿ ಆದಾಗ ಆ ಅನ್ಯೂರಿಸಮ್ ಒಡೆದೋಯ್ತು ಅಂದರೆ ಇದೇ ಥರ ಮತ್ತೆ ಬ್ಲೀಡಿಂಗು ಬ್ರೈನ್ ಒಳಗಡೆ ಆಗುತ್ತೆ. ಸೊ ಇದನ್ನು ನಾವು ಅನ್ಯೂರಿಸ್ಮಲ್ ಸಬರಕ್ನಾಯ್ಡ್ ಹೆಮರೇಜ್ ಅಂತ ಹೇಳ್ತೀವಿ. ಸೊ ಇದು ಒನ್ ಟೈಪ್ ಆಫ್ ಹೆಮರೇಜ್. ಇದರಿಂದನೂ ಎಲ್ಲ
ಸ್ಟ್ರೋಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಬೇರೆ ಥರದ ನ್ಯೂನ್ಯತೆಗಳು ರಕ್ತನಾಳದಲ್ಲಿ AV ಮಾಲ್ಫಾರ್ಮೇಷನ್ಸ್ ಅಂತ ಹೇಳ್ತೀವಿ. ರಕ್ತನಾಳದ ಒಳಗೆ ಒಂದು ರಕ್ತನಾಳದ ಗುಚ್ಚದ ಟೈಪ್ ಆಗುತ್ತೆ, ಬಟ್ ಇದು ತುಂಬ ವೀಕ್ ಆಗಿರುತ್ತೆ. ಆ ವೀಕ್ ಬ್ಲಡ್ ವೆಸಲ್ಸ್ ಒಳಗೆ ಕೆಲವೊಂದು ಸರಿ ರಕ್ತ ಹೋಗ್ಬೇಕಾದ್ರೆ ಪ್ರೆಷರ್ ಜಾಸ್ತಿ ಆದಾಗ ಅದು ರಪ್ಚರ್ ಆಗಿ ಬ್ರೈನ್ ಒಳಗಡೆ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ. ಸೊ ಇದೂ ಒಂದು ರೀತಿಯಾದ ಸ್ಟ್ರೋಕ್ ಅಂತ ಹೇಳ್ತೀವಿ. ಇದಕ್ಕೆಲ್ಲ ಹೆಮೊರಾಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಬೇರೆ ರೀತಿಯಾದ ಟ್ರೀಟ್ಮೆಂಟು ಮಾಡಬೇಕಾಗಿ ಬರುತ್ತೆ. ಈಗ ಎಲ್ಲ ಸ್ಟ್ರೋಕಿಗೂ ಟ್ರೀಟ್ಮೆಂಟ್ ಒಂದೇ ರೀತಿ ಇರುತ್ತಾ? ತುಂಬ ಜನರಿಗೆ ಒಂದು ಡೌಟ್ ಇರುತ್ತೆ, ಓಕೆ ಸ್ಟ್ರೋಕಿಗೆ ಸರ್ಜರಿ ಮಾಡಲೇಬೇಕಾಗತ್ತಾ ಅಂತ. ಯಾಕಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ಸ್ಟ್ರೋಕ್ಗೆ ಇಂಜೆಕ್ಷನ್ ಕೊಟ್ಟು ಆ ಗಡ್ಡೆನ ಕರಗಿಸ್ತಾರೆ ಅಂತೆಲ್ಲ ಹೇಳ್ತಾರೆ. ಸೊ ವೈದ್ಯಕೀಯವಾಗಿ ಇದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? ನೋಡಿ, ಸಾಧಾರಣಕ್ಕೆ ನಾವು ಸ್ಟ್ರೋಕ್ದು ಟ್ರೀಟ್ಮೆಂಟ್ ಅಂತ ತಗೊಂಡ್ರೆ ಒಂದು ಸಾರಿ ಪೇಷಂಟು ಆಸ್ಪತ್ರೆಗೆ ಬಂದ್ರ ಮೇಲೆ ಅವರಿಗೆ ಸ್ಟ್ರೋಕ್ ಇರ್ಬೋದು ಅಂತ ನಾವು ಅವ್ರನ್ನ ಪರೀಕ್ಷೆ ಮಾಡಿ ನಾವು ಅಂದ್ಕೊಂಡಾಗ ಕೆಲವೊಂದು ಟೆಸ್ಟ್ಗಳನ್ನು ಮಾಡ್ತೀವಿ. CT ಸ್ಕ್ಯಾನ್ ಮಾಡ್ತೀವಿ, ಕೆಲವೊಂದು ಸರಿ MRI ಸ್ಕ್ಯಾನಿಂಗ್ ಮಾಡ್ತೀವಿ. ಅದರಲ್ಲಿ ನಾವು ರಕ್ತ ಸಂಚಾರ ಬ್ಲಾಕ್ ಆಗಿದೆಯಾ ಅಥವಾ ರಕ್ತನಾಳ ಒಡೆದೋಗಿ ಹೆಮೊರಾಜಿಕ್ ಸ್ಟ್ರೋಕ್ ಆಗಿದೆಯಾ ಅಂತ ಹೇಳ್ತೀವಿ. ಸಾಧಾರಣಕ್ಕೆ ಬರುವಂಥ ಸ್ಟ್ರೋಕಲ್ಲಿ 80% ಆಫ್ ದಿ ಪೇಷಂಟ್ಸು ರಕ್ತ ಸಂಚಾರ ಬ್ಲಾಕ್ ಆಗಿನೇ ಆಗಿರುತ್ತೆ. ಕೆಲವೊಂದು 20% ಆಫ್ ದಿ ಟೈಮಲ್ಲಿ ರಕ್ತನಾಳ ಒಡೆದೋಗಿ ಹೆಮೊರಾಜಿಕ್ ಸ್ಟ್ರೋಕ್ ಆಗಿರುತ್ತೆ. ಈ ರೀತಿ ಇದ್ದಾಗ ಇಸ್ಕೆಮಿಕ್ ಸ್ಟ್ರೋಕ್ ಅಥವಾ ರಕ್ತ ಸಂಚಾರ ಬ್ಲಾಕ್ ಆಗಿ ಆಗಿರೋದಕ್ಕೆ ಬೇರೆ ರೀತಿಯಾದ ಟ್ರೀಟ್ಮೆಂಟ್ ಆಗುತ್ತೆ. ರಕ್ತನಾಳ ಒಡೆದೋಗಿ ಆಗಿರುವಂಥ ಸ್ಟ್ರೋಕ್ಗೆ ಬೇರೆ ರೀತಿಯಾದ ಟ್ರೀಟ್ಮೆಂಟ್ ಆಗುತ್ತೆ. ಈಗ ರಕ್ತನಾಳ ಬ್ಲಾಕ್ ಇದ್ದರೆ ನಾನು ಆವಾಗಲೇ ಹೇಳಿದಂಗೆ ನಾವು ಕ್ಲಾಟ್ ಬಸ್ಟರ್ ಮೆಡಿಕೇಷನ್, ಇಂಟ್ರಾವಿನಸ್ ಥ್ರಾಂಬೋಲೈಸಿಸ್ ಅಂತ ಆ ರೀತಿಯಾದ ಟ್ರೀಟ್ಮೆಂಟ್ ಕೊಡ್ತೀವಿ. ಇಂಜೆಕ್ಷನ್ ಕೊಟ್ಟು ಆ ಕ್ಲಾಟ್ ಏನಿದೆ ಅದನ್ನು ಬರ್ಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕೆಲವೊಂದು ಸರಿ ಮೇಜರ್ ರಕ್ತನಾಳ ಬ್ಲಾಕ್ ಇದ್ದಾಗ ಲಾರ್ಜ್ ವೆಸಲ್ ಒಕ್ಲೂಷನ್ ಅಂತ ಹೇಳ್ತೀವಿ. ಮೇಜರ್ ರಕ್ತನಾಳ ಬ್ಲಾಕ್ ಇದ್ದಾಗ ಸ್ಟೆಂಟಿಂಗ್ ಮತ್ತು ಥ್ರಾಂಬೆಕ್ಟಮಿ ಪ್ರೊಸೀಜರ್ಸ್ ಮಾಡ್ತೀವಿ. ಥ್ರಾಂಬೆಕ್ಟಮಿ ಅಂದರೆ ಯಾವ ರೀತಿ ಅಂದರೆ, ಈಗ ನೀವು ಹಾರ್ಟಲ್ಲಿ ಸ್ಟೆಂಟ್ ಹಾಕ್ತಾರಲ್ಲ, ಅದು ನಿಮ್ಗೆ ಗೊತ್ತಿರ್ಬೋದು. ಅದೇ ರೀತಿಯಾಗಿ ಗ್ರಾಯಿನ್ ಅಂದರೆ ತೊಡೆ ಹತ್ರ ಒಂದು ಸಣ್ಣದೊಂದು ಹೋಲ್ ಮಾಡಿ ರಕ್ತನಾಳದ ಒಳಗಡೆ ಒಂದು ಮೈಕ್ರೋ ಕ್ಯಾಥೆಟರ್ ಅಂತ ಅದನ್ನು ತೊಗೊಂಡೋಗಿ ಯಾವ ರಕ್ತನಾಳ ಬ್ಲಾಕ್ ಆಗಿದೆ ಆ ರಕ್ತನಾಳದ ಹತ್ರ ಹೋಗ್ಬಿಟ್ಟು ಅದ್ರ ಜೊತೆಗೆ ಒಂದು ಎಳೆಯುವಂಥದ್ದು ಕೊಕ್ಕೆ ಥರದ್ದೊಂದು ಡಿವೈಸ್ ಬರುತ್ತೆ, ಥ್ರಾಂಬೆಕ್ಟಮಿ ಡಿವೈಸ್ ಅಂತ. ಅದನ್ನು ಹಾಕಿ ಆ ಬ್ಲಾಕನ್ನು ನಾವು ಎಳೆದು ಹೊರಗಡೆ ತೆಗಿತೀವಿ. ಸೊ ಇದು ಒಂದು ರೀತಿಯಾದ ಮಿನಿಮಲಿ ಇನ್ವೇಸಿವ್ ಅಂದರೆ ಓಪನ್ ಮಾಡದೆ ಮಾಡುವಂಥ ಟ್ರೀಟ್ಮೆಂಟು ರಕ್ತ ಸಂಚಾರ ಬ್ಲಡ್ ಫ್ಲೋನ ರಿಸ್ಟೋರ್ ಮಾಡೋಕ್ಕೆ. ಸೊ ಈ ರೀತಿ ಮಾಡಿದಾಗ ಮುಂದೆ ಆಗಬೇಕಾಗಿರೋ ಡ್ಯಾಮೇಜನ್ನು ನಾವು ಕಮ್ಮಿ ಮಾಡ್ಬೋದು. ಎಷ್ಟೊಂದು ಸರಿ ನಾವು ಮಾತು ನಿಂತೋಗಿ ಈ ರೀತಿ ಆಗಿದೆ ಅಂತ ನಾವು ಪ್ರೊಸೀಜರ್ಗೆ ತೊಗೊಂಡು ಹೋಗಿ ಪ್ರೊಸೀಜರ್ ಮಾಡಿದ ಇಮಿಡಿಯೇಟ್ಲಿ ನಂತರನೇ ಪೇಷಂಟು ಮಾತಾಡ್ತಾರೆ. ಸೊ ಬೆನಿಫಿಟ್ಸ್ ಕ್ಯಾನ್ ಬಿ ಸಮ್ಟೈಮ್ಸ್ ಇಮಿಡಿಯೇಟ್ಲಿ ಕೈಕಾಲು ಆಡಿಸೋಂಗೂ ಆಗುತ್ತೆ. ಎಷ್ಟೊಂದು ಸರಿ ವಿತಿನ್ 24 to 48 hours ಪೇಷಂಟು ಸ್ಟ್ರೆಚರ್ ಮೇಲೆ ಬಂದಿರೋರು ನಡ್ಕೊಂಡು ಮನೆಗೆ ಹೋಗಿರೋವಂಥ ಉದಾಹರಣೆಗಳು ಇದ್ದಾವೆ. ಸೊ ಇದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಈ ಕೆಲವೊಂದು ಸರಿ ಕ್ಯಾರೋಟಿಡ್ ಆರ್ಟರಿ ಅಂತ ನಾನೇನು ಹೇಳಿದೆ, ಆ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗಿದ್ದಾಗ ರಕ್ತ ಸಂಚಾರ ಫ್ಲೋ ಕಮ್ಮಿ ಇದ್ದಾಗ ಆ ಫ್ಲೋನ ಮುಂದೆ ಸ್ಟ್ರೋಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಫ್ಲೋ ಜಾಸ್ತಿ ಮಾಡೋಕ್ಕೆ ಕೆಲವೊಂದು ಸರಿ ಸ್ಟೆಂಟಿಂಗ್ ಅಂತ ಮಾಡ್ತೀವಿ. ಸ್ಟೆಂಟಿಂಗಲ್ಲಿ ಇದೇ ಥರದಲ್ಲಿ ನಾವು ಕೆಥೆಟರ್ ತೊಗೊಂಡೋಗಿ ಅಲ್ಲಿ ಒಳಗಡೆ ಒಂದು ಸ್ಟೆಂಟ್ ಕೂಡಿಸ್ಬಿಟ್ಟು ಅದನ್ನು ಡೈಲೇಟ್ ಮಾಡ್ತೀವಿ. ಸೊ ಆವಾಗ ಫ್ಲೋ ಜಾಸ್ತಿ ಮಾಡಲಿಕ್ಕೆ ಆಗ್ಮೆಂಟೇಷನ್ ಆಫ್ ಫ್ಲೋ. ವೆನ್ ಇಟ್ ಕಮ್ಸ್ ಟು ಸರ್ಜರಿ ಅಂದರೆ ಈ ಪ್ರೊಸೀಜರ್ಸ್ ಬಿಟ್ಟು ಓಪನ್ ಸರ್ಜರೀಸ್ ಯಾವ ರೀತಿಯಾಗಿ ಮಾಡ್ತೀವಿ ಅಂದರೆ, ಕೆಲವೊಂದು ಸರಿ ಸ್ಟ್ರೋಕ್ ಜಾಸ್ತಿಯಾಗಿ ಒಂದು ಭಾಗದ ಮೆದುಳು ಕೆಲಸ ಮಾಡದೆ ಅಲ್ಲಿ ಊತ ಬರೋಕ್ಕೆ ಶುರುವಾಗುತ್ತೆ. ಆ ರೀತಿ ಊತ ಬಂದಾಗ ಆ ಕಡೆ ಇರುವಂಥ ನಾರ್ಮಲ್ ಮೆದುಳು ಭಾಗನೂ ಅದು ಪ್ರೆಸ್ ಆಗೋಕ್ಕೆ ಶುರು ಆಗುತ್ತೆ. ಆವಾಗ ಪೇಷಂಟ್ ಕ್ಯಾನ್ ಲೂಸ್ ಹಿಸ್ ಲೈಫ್, ಜೀವಕ್ಕೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಈ ರೀತಿ ಇರೋ ಕಂಡೀಷನ್ನಲ್ಲಿ ನಾವು ಮೆದುಳಲ್ಲಿರೋ ಪ್ರೆಷರ್ ಅಂದರೆ ಒತ್ತಡನ ಕಮ್ಮಿ ಮಾಡಲಿಕ್ಕೆ ಆಪ್ರೇಷನ್ ಮಾಡ್ತೀವಿ. ಯಾವ ರೀತಿ ಆಪ್ರೇಷನ್ ಅಂದರೆ, ನಾವು ತಲೆಯಲ್ಲಿ ಓಪನ್ ಮಾಡಿಬಿಟ್ಟು ಈ ಭಾಗದ ಮೂಳೆ ಏನಿದೆ ಅದನ್ನು ತೆಗೆದುಬಿಡ್ತೀವಿ. ಪ್ರೆಷರ್ ಕುಕ್ಕರಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಯಾವ ರೀತಿ ನಾವು ಮುಚ್ಚಳ ತೆಗೆದು ಪ್ರೆಷರ್ ಕಮ್ಮಿ ಮಾಡ್ತೀವೋ ಅದೇ ರೀತಿ ಈ ಭಾಗದ ಮೂಳೆನ ತೆಗೆದುಬಿಡ್ತೀವಿ. ಆ ಮೂಳೆನ ನಾವು ಕೆಲವೊಂದು ಸರಿ ಹೊಟ್ಟೆ ಒಳಗಡೆ ಸ್ಟೋರ್ ಮಾಡಿರ್ತೀವಿ. ಸೊ ಇಲ್ಲಿರೋ ಪ್ರೆಷರು ಆಪೋಸಿಟ್ ಸೈಡ್ ಮೆದುಳ ಮೇಲೆ ಪ್ರೆಷರ್ ಆವಾಗ ಕಮ್ಮಿ ಆಗುತ್ತೆ.
ಸೊ ಜೀವ ಉಳಿಸ್ಲಿಕ್ಕೆ ಮಾಡುವಂಥ ಪ್ರೊಸೀಜರ್. ಸೊ ಅದು ಈ ಕಡೆನೇ ಪ್ರೆಷರ್ ಹೊರಗಡೆ ಓಪನ್ ಆಗಿರೋದ್ರಿಂದ ಪ್ರೆಷರ್ ಕಮ್ಮಿಯಾಗಿ ನಿಧಾನಕ್ಕೆ ಪ್ರೆಷರ್ ಕಮ್ಮಿಯಾಗಿ ಇನ್ನೂ ನಾರ್ಮಲ್ ಆದ್ರ ಮೇಲೆ ಮತ್ತೆ ಆಪ್ರೇಷನ್ ಮಾಡಿ ಇಲ್ಲಿರುವಂಥ ಮೂಳೆನ ತೆಗೆದು ವಾಪಸ್ ಹಾಕಬೇಕಾಗಿ ಬರುತ್ತೆ. ಸೊ ಇದು ಒಂದು ರೀತಿಯಾದ ಪ್ರೊಸೀಜರು ನಾವು ಸ್ಟ್ರೋಕ್ ಸರ್ಜರೀಸಲ್ಲಿ ಮಾಡ್ತೀವಿ. ಎರಡನೇದು ಈ ಅನ್ಯೂರಿಸಮ್ ಅಂತ ನಾನು ಏನು ಹೇಳಿದೆ, ರಕ್ತನಾಳದಲ್ಲಿ ಬೆಲೂನ್ ಥರ ಒಂದು ಡೈಲಿಟೇಷನ್ ಆಗಿ ಅದು ಒಡೆದೋಗಿ ಬ್ಲೀಡಿಂಗ್ ಆಗಿ ಸ್ಟ್ರೋಕ್ ಆಗಿರುವಂಥ ಪೇಷಂಟ್ಸ್ಗೆ ಆ ಅನ್ಯೂರಿಸಮ್ಗೂ ನಾವು ಸರ್ಜರಿ ಮಾಡ್ತೀವಿ. ಇದರಲ್ಲೂ ಎರಡು ಥರದ್ದು ಬರುತ್ತೆ. ಒಂದು ಓಪನ್, ಅಂದರೆ ನಾವು ತಲೆ ಓಪನ್ ಮಾಡಿ ಆ ಅನ್ಯೂರಿಸಮ್ ಏನಿದೆ ಅದನ್ನು ರಕ್ತ ಸಂಚಾರದಿಂದ ಒಂದು ಕ್ಲಿಪ್ ಅಂತ ಒಂದು ಬರುತ್ತೆ, ಆ ಕ್ಲಿಪ್ಪಲ್ಲಿ ಅದನ್ನು ಬ್ಲಾಕ್ ಮಾಡ್ತೀವಿ. ಸೊ ದಿಸ್ ಈಸ್ ಕ್ಲಿಪ್ಪಿಂಗ್ ಆಫ್ ಅನ್ಯೂರಿಸಮ್. ಅದೇ ರೀತಿ ಮಿನಿಮಲಿ ಇನ್ವೇಸಿವ್ ಮಾಡಬೇಕು ಅಂತಿದ್ರೆ ನಾನು ಹೇಳ್ದಂಗೆ ಇಲ್ಲಿಂದ ಒಂದು ಸಣ್ಣ ಮೈಕ್ರೋ ಕೆಥೆಟರ್ ತೊಗೊಂಡೋಗಿ ಅಲ್ಲಿ ಒಳಗಡೆಯಿಂದ ಕಾಯಿಲ್ಸ್ ಅಂತ ಬರುತ್ತೆ, ಆ ಕಾಯಿಲ್ಸನ್ನು ಆ ಬೆಲೂನ್ ಒಳಗಡೆ ತುಂಬಿಸಿ ಒಳಗಡೆಯಿಂದನೇ ಅದನ್ನು ಬ್ಲಾಕ್ ಮಾಡಿಬಿಡ್ತೀವಿ. ಸೊ ಇದು ಅನ್ಯೂರಿಸಮ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದಾಗ ನಾವು ಮಾಡುವಂಥ ಸರ್ಜರೀಸ್. ಸಣ್ಣ ಮಕ್ಕಳಲ್ಲಿ ಇನ್ನೊಂದು ಮೋಯಾ ಡಿಸೀಸ್ ಅಂತ ಇನ್ನೊಂದು ರೀತಿಯಾದ ಕಾಯಿಲೆ ಬರುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ ಆನುವಂಶಿಕವಾಗಿ ಜೆನೆಟಿಕ್ ಆಗಿ ಆ ಮಕ್ಕಳಲ್ಲಿ ಇರುವಂಥ ತೊಂದರೆಯಿಂದಾಗಿ ತಲೆಯಲ್ಲಿರುವ ರಕ್ತನಾಳಗಳು ಸಣ್ಣದಾಗ್ತಾ ಬರುತ್ತೆ, ಮೋಯಾ ಡಿಸೀಸ್ ಅಂತ ಹೇಳ್ತೀವಿ. ಆಟೋಮೆಟಿಕಲಿ ಅದು ಸ್ಟೀನೋಸಿಸ್ ಅಂದರೆ ಸಣ್ಣದಾಗ್ತಾ ಬರುತ್ತೆ. ಅದರಿಂದ ಮಕ್ಕಳಿಗೆ ಸ್ಟ್ರೋಕ್ ಆಗುತ್ತೆ, ಸೀಜರ್ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ, ಅದರದ್ದು ಸಂಬಂಧಿತ ಸ್ಟ್ರೋಕ್ ಪ್ರಾಬ್ಲಮ್ಸ್ ಆಗುತ್ತೆ. ಈ ರೀತಿ ಆದಾಗ ನಾವು ಬೈಪಾಸ್ ಸರ್ಜರಿ ಮಾಡ್ತೇವೆ. ಹೊರಗಡೆಯಿಂದ ಇನ್ನೊಂದು ರಕ್ತನಾಳ ತಗೊಂಡು ಎಲ್ಲಿ ಬ್ಲಾಕ್ ಇದೆ ಅದಕ್ಕಿಂತ ಮೇಲ್ಗಡೆ ಅಂದರೆ ಇನ್ನೂ ಡಿಸ್ಟಲ್, ಸೊ ಅಲ್ಲಿ ರಕ್ತನಾಳವನ್ನು ಕನೆಕ್ಷನ್ ಕೊಟ್ಟು ಬೇರೆ ಕಡೆ ರಕ್ತ ಫ್ಲೋ ಸಂಚಾರನ ಜಾಸ್ತಿ ಮಾಡ್ತೇವೆ. ಇದಕ್ಕೆ ನಾವು STA MCA ಬೈಪಾಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ನಾವು ಸರ್ಜರಿ ಮಾಡಿ ರಕ್ತ ಸಂಚಾರವನ್ನು ಮತ್ತೆ ರಿಸ್ಟೋರ್ ಮಾಡ್ತೇವೆ. ಸೊ ಇದಕ್ಕೆ ಸ್ಪೆಷಲೈಸ್ಡ್ ಎಕ್ವಿಪ್ಮೆಂಟು ಮತ್ತು ಇದಕ್ಕೆ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ವಿತ್ ಆಲ್ ದ ಎಕ್ವಿಪ್ಮೆಂಟ್ಸ್ ಇದು ತುಂಬ ಅಗತ್ಯ. ಓಕೆ, ಸೊ ಸರಿಯಾದ ಸಮಯಕ್ಕೆ ಕೂಡ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ಅಂತ. ಯಾಕಂದ್ರೆ ಸ್ಟ್ರೋಕ್ ಬಂತು ಅಂತ ಹೇಳಿದಾಗ ಆ ವ್ಯಕ್ತಿಯ ಜೀವನನೇ ಮುಗಿಯಿತು ಅನ್ನೋ ಮಟ್ಟಿಗೆ ನೋಡ್ತಾರೆ. ಆದರೆ ಈಗ ಅಡ್ವಾನ್ಸ್ ಟೆಕ್ನಾಲಜಿಲಿ ಟ್ರೀಟ್ಮೆಂಟ್ಗಳು ತುಂಬ ಮುಂದುವರೆದಿದೆ. ಸೊ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋದರೆ ಟ್ರೀಟ್ಮೆಂಟ್ ಸಿಗುತ್ತೆ ಆ್ಯಂಡ್ ಈಸಿಯಾಗಿ ರಿಕವರಿ ಆಗ್ಬೋದು. ಲೇಟ್ ಆದಾಗ ತೊಂದರೆ ಆಗುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಡಾಕ್ಟರ್, ಈಗ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ಅಥವಾ ಟ್ರೀಟ್ಮೆಂಟ್ ಅಂತ ನೋಡಿದಾಗ ನ್ಯೂರೋ ಸರ್ಜನ್ ಇದು ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ? ಯಾಕಂದ್ರೆ ಸ್ಟ್ರೋಕ್ ಬಂದಾಗ ಯಾವ ಡಾಕ್ಟರ್ ಹತ್ರ ಹೋಗಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಲ್ವಾ ಸರ್? ಹೌದು, ನಾನು ಈಗ ನಿಮಗೆ ಹೇಳಿದ್ದು ಇದಿಷ್ಟು ಪ್ರೊಸೀಜರ್ಸು ನ್ಯೂರೋ ಸರ್ಜನ್ ಮಾಡುವಂಥ ಪ್ರೊಸೀಜರ್ಸ್. ಸ್ಟ್ರೋಕು ಬರೀ ಇಟ್ ಇಸ್ ನಾಟ್ 1% ಡಿಸೀಸ್. ಈಗ ಒಬ್ಬರು ಕೈಕಾಲು ಶಕ್ತಿ ಕಮ್ಮಿ ಆಯಿತು ಅಂದರೆ ಅದು ಬರೀ ಅವ್ರಿಗೆ ಮಾತ್ರ ಅಫೆಕ್ಟ್ ಆಗಲ್ಲ, ಅವರು ಕೆಲಸ ಮಾಡದೇ ನಿಲ್ಲಿಸ್ತಾರೆ, ಅವರ ಫ್ಯಾಮಿಲಿದು ಉತ್ಪನ್ನ ಆದಾಯ ಕಮ್ಮಿ ಆಗ್ತಾ ಹೋಗುತ್ತೆ. ಇದರಿಂದ ಫ್ಯಾಮಿಲಿ ಮೇಲೆ ಏನು ಬೆನಿಫಿಟ್ ಆಗುತ್ತೆ ಅದಷ್ಟೇ ಅಲ್ಲ. ಇವಾಗ ಯಂಗ್ ಪೇಷಂಟ್ಸ್ ಜನರಲಿ ಸ್ಟ್ರೋಕ್ ಆದಾಗ ಇಟ್ ಈಸ್ ಗೋಯಿಂಗ್ ಟು ಇಂಡೈರೆಕ್ಟ್ಲಿ ಅಫೆಕ್ಟ್ ದ ಸೊಸೈಟಿ. ದ ಹೋಲ್ ಬರ್ಡನ್ ಈಸ್ ಗೋಯಿಂಗ್ ಟು ಬಿ ಆನ್ ದ ಸೊಸೈಟಿ. ಅವ್ರನ್ನ ನಾವು ಟೇಕ್ ಕೇರ್ ಮಾಡಲಿಕ್ಕೆ, ಅವ್ರನ್ನ ನೋಡ್ಕೊಳ್ಳಿಕ್ಕೆ, ಮುಂದೆ ಅವರು ಡಿಸೇಬಲ್ಡ್ ಆಗಿ ಅವ್ರಿಗೆ ಇವಾಗ ನಾವು ಮನೆಯಲ್ಲಿ ಸ್ಟ್ರೋಕ್ ಆದ್ರ ಮೇಲೆ ಜೀವನ ಶೈಲಿಯನ್ನು ಅವ್ರು ನಡೆಸಲಿಕ್ಕೆ ನಮ್ದು ಎಷ್ಟು burden of the society ಇರುತ್ತಲ್ಲ, ಫೈನಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಡಿವೈಡೆಡ್. ದ ಹೋಲ್ ಸೊಸೈಟಿ ಈಸ್ ಗೋಯಿಂಗ್ ಟು ಟೇಕ್ ದ ಬ್ರಂಟ್. ಸೊ ವಿ ಕೆನಾಟ್ ಕನ್ಸಿಡರ್ ದಿಟ್ ಆಸ್ ಅನ್ ಇಂಡಿವಿಜುವಲ್ ಡಿಸೀಸ್ ಬಿಕಾಸ್ ಆ ಡಿಸೇಬಿಲಿಟಿ ನ್ಯೂನ್ಯತೆ ಏನಿದೆಯಲ್ಲ ಅದು ತುಂಬ ಜಾಸ್ತಿ. ಒಂದು ಮನೆಯಲ್ಲಿ ಒಬ್ಬರು ಬೆಡ್ ರಿಡನ್ ಆಗಿದ್ದಾರೆ ಅಂತ ಆದರೆ ಅದರಿಂದ ಅವರಲ್ಲದೆ ಅವ್ರ ಫ್ಯಾಮಿಲಿ ಅಲ್ಲದೆ ಇಡೀ ಸೊಸೈಟಿ ಈಸ್ ಗೋಯಿಂಗ್ ಟು ಸಫರ್ ಬಿಕಾಸ್ ಆಫ್ ಇಟ್. ಆದ್ದರಿಂದ ಈ ನ್ಯೂನ್ಯತೆಗಳನ್ನು ಆದಷ್ಟು ಕಮ್ಮಿ ಮಾಡೋದು ನಮ್ಮ ಉದ್ದೇಶ. ಈಗ ನ್ಯೂರೋ ಸರ್ಜನ್ ರೋಲ್ ಏನಿದೆ ಅಂತ ನೀವು ಕೇಳಿದ್ರೆ ನಾನು ಇವಾಗ ಹೇಳ್ದಂಗೆ ಆಲ್ ದ ಸ್ಟ್ರೋಕ್ ಸರ್ಜರೀಸ್ ಓಕೆ ಆರ್ ಪರ್ಫಾರ್ಮ್ಡ್ ಬೈ ನ್ಯೂರೋ ಸರ್ಜನ್ಸ್. ಸೊ ಜೀವ ಉಳಿಸ್ಲಿಕ್ಕೆ ನಾವು ಏನು ಡಿಕಂಪ್ರೆಸಿವ್ ಕ್ರೇನಿಯೆಕ್ಟಮಿ ಅಂತ ಹೇಳ್ತೀವಿ ಆ ಪ್ರೊಸೀಜರ್ ಏನು ಮಾಡ್ತೀವಿ, STA MCA ಬೈಪಾಸ್ ಪ್ರೊಸೀಜರ್ ಏನು ಮಾಡ್ತೀವಿ, ಅನ್ಯೂರಿಸಮ್ ಸರ್ಜರೀಸ್ ಏನು ಮಾಡ್ತೀವಿ, ಅದರ ಜೊತೆಗೆ ಮಿನಿಮಲಿ ಇನ್ವೇಸಿವ್ ಪ್ರೊಸೀಜರ್ಸ್ ಇವಾಗ ಕ್ಯಾರೋಟಿಡ್ ಸ್ಟೆಂಟಿಂಗ್ ಆಗಿರ್ಬೋದು, ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಆಗಿರ್ಬೋದು. ಸೊ ಇವೆಲ್ಲ ಅಡ್ವಾನ್ಸ್ಡ್ ಪ್ರೊಸೀಜರ್ಸ್ ಮಾಡಿ ಆಗುವಂಥ ಡ್ಯಾಮೇಜನ್ನು ಕಮ್ಮಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಓಕೆ, ಸೊ ಹಾಗಾಗಿ ನ್ಯೂರೋ ಸರ್ಜನ್ ಇಸ್ ದ ಪರ್ಫೆಕ್ಟ್ ಪರ್ಸನ್ ಅಂತ ಹೇಳ್ಬೋದಲ್ವ ಸರ್ ಇದಕ್ಕೆ ಟ್ರೀಟ್ ಮಾಡೋದಕ್ಕೆ? ನ್ಯೂರೋ ಸರ್ಜನ್ ಒಬ್ಬರೇ
ಆ ರೀತಿ ಅನ್ನಕ್ಕೆ ಬರಲ್ಲ. ಇಟ್ಸ್ ಟೀಮ್ ಅದೇನಿದ್ರು ವರ್ಕ್ ಅಂತ ಸ್ಟ್ರೋಕ್ ಹೇಳ್ತೀರಾ, ಟೀಮ್ ಅಂತ ಇರುತ್ತೆ. ಸ್ಟ್ರೋಕ್ ರೆಡಿ ಹಾಸ್ಪಿಟಲಲ್ಲಿ ಸ್ಟ್ರೋಕ್ ಟೀಮ್ ಇಸ್ ವೆರಿ ಇಂಪಾರ್ಟೆಂಟ್, ಇನ್ಕ್ಲೂಡಿಂಗ್ ರಿಹ್ಯಾಬಿಲಿಟೇಷನ್. ಎಸ್. ಸೊ ಇದರಲ್ಲಿ ಯಾವ ರೀತಿ ಬರುತ್ತೆ ಅಂದರೆ ಎಮರ್ಜೆನ್ಸಿ ಫಿಸಿಷಿಯನ್ ಜೊತೆಗೆ ಸ್ಟ್ರೋಕ್ ನ್ಯೂರಾಲಜಿಸ್ಟ್, ಅವ್ರ ಜೊತೆಗೆ ಸ್ಟ್ರೋಕ್ ಟ್ರೈನ್ಡ್ ನ್ಯೂರೋ ರೇಡಿಯಾಲಜಿಸ್ಟ್, ಸ್ಕ್ಯಾನಲ್ಲಿ ಯಾವ ರೀತಿ ಇದೆ ಅಂತ ಹೇಳಲಿಕ್ಕೆ, ಅದ್ರ ಜೊತೆಗೆ ನ್ಯೂರೋ ಸರ್ಜನ್, ಅದ್ರ ಜೊತೆಗೆ ನ್ಯೂರೋ ರಿಹ್ಯಾಬಿಲಿಟೇಷನ್ ಸ್ಪೆಷಲಿಸ್ಟ್. ಇಷ್ಟೂ ಜನ ಒಂದೇ ಕಡೆ ಕೂತು ಈ ಪೇಷಂಟಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಅವರ ಡೆಫಿಸಿಟ್ಟು ಡಿಸೇಬಿಲಿಟಿ ನ್ಯೂನ್ಯತೆಗಳನ್ನು ಕಮ್ಮಿ ಮಾಡಬಹುದು ಅಂತ ಯೋಚನೆ ಮಾಡಿ ಯಾವ ಟ್ರೀಟ್ಮೆಂಟ್ ಬೆಸ್ಟ್ ಅಂತ ಡಿಸೈಡ್ ಮಾಡಿ ಟ್ರೀಟ್ಮೆಂಟ್ ಮಾಡಿದಾಗ ಸ್ಟ್ರೋಕ್ ರೆಡಿ ಹಾಸ್ಪಿಟಲು ರೆಡಿ ಆಗುತ್ತೆ. ಈಗ ನಾವು ಹೇಳ್ದಂಗೆ ಡೋರ್ ಟು ಪಂಚರ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಎಷ್ಟೊತ್ತಿಗೆ ಸ್ಟ್ರೋಕ್ ಆಗಿದೆ ಅಂತ ಹಿಡಿದು ಒಂದೊಂದು ನಿಮಿಷನೂ ತುಂಬ ಮುಖ್ಯ ಆಗ್ತಾ ಹೋಗುತ್ತೆ. ಎಷ್ಟೊತ್ತಿಗೆ ನಾವು ಕ್ಯಾಥೆಟರ್ ಹಾಕಿ ಎಷ್ಟೊತ್ತಿಗೆ ಆ ಕ್ಲಾಟನ್ನು ನಾವು ವಾಪಸ್ ತೆಗಿಬೋದು ಅನ್ನೋದ್ರ ಮೇಲೆ ಆ ಪೇಷಂಟು ಎದ್ದು ಓಡಾಡ್ತಾನ, ಆ ಪೇಷಂಟ್ ವಾಪಸ್ ಕೆಲಸಕ್ಕೆ ಹೋಗ್ಲಿಕ್ಕಾಗುತ್ತಾ ಅಥವಾ ಹಾಸಿಗೆ ಮೇಲೆ ಮಲಗಿರೋ ಥರ ಆಗುತ್ತಾ, ಅದು ಡಿಸೈಡ್ ಆಗುತ್ತೆ. ಸೊ ಆದ್ದರಿಂದ ನಾವು ಯಾವ ರೀತಿಯಾಗಿ ಟೈಮ್ ಈಸ್ ಬ್ರೈನ್ ಅಂತ ಹೇಳ್ತೀವಿ, ಅದೇ ರೀತಿಯಾಗಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲನ್ನು ಐಡೆಂಟಿಫೈ ಮಾಡಿ ಇಟ್ಕೊಳ್ಳೋದು ಜನರಲಿ ತುಂಬಾ ಮುಖ್ಯ ಆಗುತ್ತೆ. ಓಕೆ, ಈ ವರ್ಷದ ಮೊನ್ನೆ ತಾನೇ ನಮ್ಮದು ವರ್ಲ್ಡ್ ಬ್ರೈನ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಅದಕ್ಕೆ ನಮ್ಮ ಈ ಸರಿ ಘೋಷವಾಕ್ಯ ಏನಿದೆ, ಆಕ್ಸೆಸ್ ಫಾರ್ ಆಲ್ ಅಂತ. ಎಲ್ಲರಿಗೂ ಅವೈಲಬಿಲಿಟಿ, ಲಭ್ಯತೆ ಏನಿದೆ ಅದು ಜಾಸ್ತಿ ಮಾಡಬೇಕು ಅನ್ನೋದು ನಮ್ಮ ಕಡೆಯಿಂದ ಉದ್ದೇಶ ಆಗಿದೆ. ಸೊ ಅದಕ್ಕೋಸ್ಕರ ಏನೇನು ಮಾಡಬೇಕು ಅಂತ ಅದು ನಮ್ಮ ಅಸೋಸಿಯೇಷನ್ ಅವರು ಅದಕ್ಕೋಸ್ಕರ ಕೆಲವೊಂದು ಸ್ಟೆಪ್ಸನ್ನು ಇನ್ನೂ ತಗೋಬೇಕು. ಈ ಪ್ರೋಗ್ರಾಮ್ ಏನಿದೆ ಅರಿವು ಮೂಡಿಸೋದಾಗಲಿ, ಅವೇರ್ನೆಸ್, ಬೇರೆ ಎಲ್ಲ ರೀತಿಯಾಗಿ ಯಾವ ರೀತಿ ಅದನ್ನು ಅವೈಲೇಬಲ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಸಣ್ಣೂರಲ್ಲಿ ರೇಡಿಯಾಲಜಿಸ್ಟ್, ನ್ಯೂರೋ ರೇಡಿಯೋ ಸ್ಕ್ಯಾನ್ ಓದಲಿಕ್ಕೆ ಜನ ಇಲ್ಲ ಅಂದರೆ ಯಾವ ರೀತಿ ನಾವು ಟೆಲಿಮೆಡಿಸಿನನ್ನು ಅಪ್ಲೈ ಮಾಡ್ಬೋದು. ಬೇರೆ ಕಡೆಯಿಂದನೂ ಆ ಸ್ಕ್ಯಾನ್ ಅಲ್ಲೇ ಆದ್ರೂ ಬೇರೆ ಕಡೆ ಇರೋ ರೇಡಿಯಾಲಜಿಸ್ಟ್ ಅದನ್ನು ನೋಡ್ಬಿಟ್ಟು ಏನು ಪ್ರಾಬ್ಲಮ್ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಯಾವ ರೀತಿ ಎಲ್ರಿಗೂ ಸೌಲಭ್ಯ ಸಿಗಬೇಕು ಅನ್ನೋದು ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಓಕೆ ಓಕೆ. ಹಾಗಿದ್ರೆ ಡಾಕ್ಟರ್, ಈಗ ಸ್ಟ್ರೋಕ್ ಆಗಿರುವಂಥ ಎಲ್ರಿಗೂ ಕೂಡ ಥೆರಪಿಗಳು ಬೇಕಾಗುತ್ತಾ? ಯಾರಿಗೆ ಬೇಕಾಗುತ್ತೆ? ಅಥವಾ ಫಿಸಿಯೋಥೆರಪಿ ಯಾವಾಗ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ? ಹೌದು, ಈಗ ಒಂದು ಸರಿ ಸ್ಟ್ರೋಕ್ ಆದ್ರ ಮೇಲೆ ದ ಚೇಂಜಸ್ ಇನ್ ದ ಬ್ರೈನ್ ಅದು ಕೆಲವು ನಿಮಿಷದಲ್ಲೇ ಶುರುವಾಗ್ತಾ ಹೋಗುತ್ತೆ. ಒಂದು ನ್ಯೂರಾನ್, ಒಂದು ನರಕೋಶ ಏನಿದೆ, ಅಪ್ ಟು 4 ಮಿನಿಟ್ಸು ರಕ್ತ ಸಂಚಾರ ಬ್ಲಾಕ್ ಆದರೆ ಅದು ಕೆಲಸ ಇನ್ನೂ ಮಾಡುತ್ತೆ. 4 to 6 ಮಿನಿಟ್ಸ್ ಆ್ಯಂಡ್ ಬಿಯಾಂಡ್ ದಟ್ ಅದು ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕೆ ಸ್ಟ್ರೋಕ್ ಆಗಿ ಅದರಲ್ಲಿ ಬ್ರೈನಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅದು ಫಸ್ಟ್ ಫ್ಯೂ ಡೇಸ್ ಮತ್ತು ಫಸ್ಟ್ ಫ್ಯೂ ವೀಕ್ಸಲ್ಲೂ ಇನ್ನೂ ಚೇಂಜಸ್ ಆಗ್ತಾ ಹೋಗುತ್ತೆ. ಅದು ಡೈನಮಿಕ್ ಸಿಚುವೇಶನ್. ಅದು ಕೆಲವು ದಿವಸಗಳಾದ್ರ ಮೇಲೆ ಅದು ಸ್ಟೆಬಿಲೈಸ್ ಆಗುತ್ತೆ. ಸೊ ಕೆಲವರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಕೆಲವರಿಗೆ ಟ್ರೀಟ್ಮೆಂಟ್ ಇಲ್ಲದೇ ಒಂದು ಲೆವೆಲಿಗೆ ಸ್ಟೆಬಿಲೈಸ್ ಆಗುತ್ತೆ. ಸೊ ಆವಾಗ ಅವ್ರದ್ದು ಏನು ಡೆಫಿಸಿಟ್ಸ್, ಏನು ನ್ಯೂನ್ಯತೆಗಳಿದೆ, ಏನು ಡಿಸೆಬಿಲಿಟಿ ಇದೆ ಅದನ್ನು ಅಸೆಸ್ ಮಾಡ್ತೀವಿ. ಅದಾದ್ರ ಮೇಲೆ ಅವ್ರದ್ದು ಫಿಸಿಯೋಥೆರಪಿ ಶುರುವಾಗುತ್ತೆ. ಫಿಸಿಯೋಥೆರಪಿ ಅಂದರೆ ಸ್ಟ್ರೋಕ್ ಇಟ್ಸ್ ಒನ್ ಪಾರ್ಟ್ ಆಫ್ ಸ್ಟ್ರೋಕ್ ರಿಹ್ಯಾಬಿಲಿಟೇಷನ್. ನಾನು ಹೇಳ್ದಂಗೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಏನು ಹೇಳಿದ್ನಲ್ಲ, ಸೊ ಆ ಪ್ರೊಸೆಸ್ ಪ್ರಕಾರ ಕೈಕಾಲಿಗೆ ಎಕ್ಸಸೈಸ್ ಮಾಡೋದ್ರಿಂದ ಹಿಡಿದು ಫಿಸಿಯೋಥೆರಪಿಯಿಂದ ಹಿಡಿದು ಅದರ ಜೊತೆಗೆ ನುಂಗ್ಲಿಕ್ಕಾಗದೇ ಇದ್ದರೆ ಸ್ವಾಲೋ ಥೆರಪಿ ಅಂತ ಬರುತ್ತೆ. ಮಾತು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸ್ಪೀಚ್ ಥೆರಪಿ ಅಂತ ಮಾಡಬೇಕಾಗಿ ಬರುತ್ತೆ. ಅದೇ ರೀತಿ ಕೊನೆಯದಾಗಿ ಇಂಪ್ರೂವ್ಮೆಂಟ್ ಬಂದು ಕೈಕಾಲು ಆಡ್ಸೋಕ್ಕೆ ಶುರು ಮಾಡಿದ್ರ ಮೇಲೆ ಆಕ್ಯುಪೇಷನಲ್ ಥೆರಪಿ ಅಂತ ಬರುತ್ತೆ. ಸೊ ಇದೆಲ್ಲದನ್ನು ನಾವು ಸ್ಟೇಜ್ ಬೈ ಸ್ಟೇಜ್ ಯಾವ ರೀತಿ ಇಂಪ್ರೂವ್ ಆಗುತ್ತೆ ಅದ್ರ ಮೇಲೆ ನಾವು ಅದನ್ನು ಡಿಸೈಡ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಈಗ ಕೈಕಾಲು ಎತ್ತುತ್ತಾರೆ ಅಂತ ಹೇಳಿದ ತಕ್ಷಣ ಅವರಿಗೆ ಚಪಾತಿ ಮುರಿಯೋಕ್ಕಾಗುತ್ತೆ ಅಂತ ಇಲ್ಲ, ಅರ್ಥ ಆಯ್ತಾ? ಈಗ ನಮ್ಮನ್ನು ಕೇಳಿದ್ರೆ ಕೈಯಲ್ಲಿ ಬಟ್ಟೆದು ಗುಂಡಿ ಹಾಕೊಳ್ಳೋದು ಒಂದು ಎಕ್ಸಸೈಸು, ಅರ್ಥ ಆಗ್ತಾ ಇದೆಯಾ? ಸ್ಟ್ರೋಕ್ ಆದಾಗ ಸಾಮಾನ್ಯವಾಗಿ ಪ್ರಾಕ್ಸಿಮಲ್ ಅಂದರೆ ಈ ಕಡೆ ಶರೀರದ ಕೈದು ಮೇಲ್ಗಡೆ ಭಾಗ ಬೇಗ ಇಂಪ್ರೂವ್ ಆಗುತ್ತೆ. ಈ ಡಿಜಿಟಲ್ ಫೈನ್ ಮೂಮೆಂಟ್ಸ್ ಇದೆಯಲ್ಲ, ಇದು ಇಂಪ್ರೂವ್ಮೆಂಟ್ ಆಗೋಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ. Okay. Yeah, because this needs lot more neurons and coordination. So ಅದಕ್ಕೋಸ್ಕರ ದಿಸ್ ವಿಲ್ ಟೇಕ್ ಟೈಮ್. ಸೊ ನಾವು ಇದನ್ನು ಇಂಪ್ರೂವ್ ಮಾಡಲಿಕ್ಕೆ ಅಂತಲೇ ಬೇರೆ ಬೇರೆ ಥರದ ಎಕ್ಸಸೈಸ್ಗಳು ಎಲ್ಲ ಅವರಿಗೆ ಮಾಡಿಸ್ಬೇಕಾಗುತ್ತೆ. ಎರಡನೇದು ಪೇಷಂಟ್ ಮೋಟಿವೇಶನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ರಿಗೆ ನೀವು ಇಂಪ್ರೂವ್ಮೆಂಟ್ ಆಗ್ತೀರಾ, ನೀವು ಚೆನ್ನಾಗಿ ಆಗ್ತೀರಾ, ಇದನ್ನು ಮಾಡಿ ಅಂತ ನಾವು ಹೇಳಿ ಅವ್ರಿಗೆ ಹುರಿದುಂಬಿಸೋದು ತುಂಬ ಮುಖ್ಯ. ಮೂರನೇದು, ಕೆಲವೊಂದು ಸರಿ ಇದು ರಿಹ್ಯಾಬಿಲಿಟೇಷನ್ ಕಷ್ಟ ಆಗುತ್ತೆ ಫಾರ್ ಮಲ್ಟಿಪಲ್ ರೀಸನ್ಸ್. ಮನೇಲಿರೋರು ಕೆಲಸ ಬಿಟ್ಟು ಅವ್ರ ಜೊತೆ ಕೂರಬೇಕು,
ಅವ್ರಿಗೆ ಟೈಮ್ ಕೊಡಬೇಕಾಗುತ್ತೆ, ಅದು ಇಷ್ಟು ಸರಿ ಮಾಡಬೇಕಾಗುತ್ತೆ. ಅಪಾರ್ಟ್ ಫ್ರಮ್ ಫಿನಾನ್ಷಿಯಲಿನೂ ಕೂಡ ಬರ್ಡನ್ ಆಗೋ ಚಾನ್ಸಸ್ ಇರುತ್ತೆ. ಫೈನಾನ್ಷಿಯಲಿ ತುಂಬಾ ಬರ್ಡನ್ ಆಗುತ್ತೆ. ಅಲ್ಟಿಮೇಟ್ಲಿ ಅದಕ್ಕೋಸ್ಕರ ದ ಬರ್ಡನ್ ವಿಲ್ ಗೆಟ್ ಟ್ರಾನ್ಸ್ಮಿಟೆಡ್ ಟು ದ ಸೊಸೈಟಿ ಆಲ್ಸೋ. ಸೊ ಏನಾಗುತ್ತೆ ಅಂದರೆ ಈಗ ಮನೆಯಲ್ಲಿ ಅದು ಅವ್ರ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೇ ಸ್ಟ್ರೋಕ್ ರಿಹ್ಯಾಬಿಲಿಟೇಷನ್ ಈಸ್ ಕಮಿಂಗ್ ಅಪ್ ಇನ್ ಎ ಬಿಗ್ ವೇ. ಸ್ಟ್ರೋಕ್ ರಿಹ್ಯಾಬ್ ಸೆಂಟರ್ಸ್ ಇದ್ದಾವೆ, ಅದಕ್ಕೆ ಅಂತಲೇ ಸ್ಪೆಷಲಿಸ್ಟ್ಸ್ ಇದ್ದಾರೆ. ಸೊ ಅಲ್ಲಿ ಭರ್ತಿ ಮಾಡಿ ಅದಕ್ಕೆ ಅಂತಲೇ ಅವ್ರ ಸ್ಪೆಷಲಿಸ್ಟ್ ಜೊತೆ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ಇಂಪ್ರೂವ್ಮೆಂಟು ಮಾಡಬಹುದು. ಓಕೆ, ಅಂದರೆ ದುಡಿಯೋ ಕೈಗಳು ಕಡಿಮೆ ಆಗುತ್ತೆ, ಆದರೆ ಅದ್ರ ಜೊತೆಗೆ ಖರ್ಚು ಹೆಚ್ಚಾಗುತ್ತೆ. ಸೊ ನೀವು ಹೇಳ್ದಾಗೆ ಬರೀ ಸ್ಟ್ರೋಕ್ ಆಗಿರೋ ಪರ್ಸನಿಗೆ ಮಾತ್ರ ಅಲ್ಲ, ಆ ಮನೆಯವ್ರಿಗೂ ತುಂಬಾನೇ ಬರ್ಡನ್ ಆಗುತ್ತೆ. ಸೊ ಹೀಗಾಗಿ ಸ್ಟ್ರೋಕ್ ಬಗ್ಗೆ ಅವರಿಗೆ ಅವೇರ್ನೆಸ್ ಇರೋವಂಥದ್ದು ತುಂಬಾನೇ ಮುಖ್ಯ ಅಂತ. ನಾವು ಮಾಡುವಂತಹ ಮಿಸ್ಟೇಕ್ ಅಲ್ಲಿ ನೀವು ಆಗ್ಲೇ ಹೇಳಿದ್ರಿ, ಜೀವನ ಶೈಲಿ ಒನ್ ಆಫ್ ದ ಮೇಜರ್ ಮಿಸ್ಟೇಕ್ ಆಗಿರ್ಬೋದು ಅಂತ. ಸೊ ಈಗ ಬಾರ್ಬರ್ ಶಾಪ್ ಅಲ್ಲಿ ನೆಟ್ಗೆ ತೆಗೆಯುವಂಥದ್ದು, ಸೊ ನಮಗೆ ರಿಲ್ಯಾಕ್ಸ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಇದರಿಂದಾಗಿ ಬ್ರೈನ್ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ? ಸ್ಟ್ರೋಕಿಗೆ ಇದು ಒನ್ ಆಫ್ ದ ರೀಸನ್ ಆಗಬಹುದಾ ಹೇಗೆ ಅಂತ? ಹೌದು, ಒಂದು ವಿಚಾರ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಕಟಿಂಗ್ ಶಾಪ್ ಅಥವಾ ಬಾರ್ಬರ್ ಶಾಪಲ್ಲಿ ಅಥವಾ ಮನೇಲೂ ಆಗ್ಬೋದು, ಕೆಲವರಿಗೆ ಸಡನ್ನಾಗಿ ಕತ್ತಿಂದ ನೆಟ್ಗೆ ತೆಗೆಯುವಂಥದ್ದು, ಕತ್ತನ್ನು ತಿರುಗಿಸ್ಬಿಟ್ಟು ನೆಟ್ಗೆ ತೆಗೆಯುವಂಥದ್ದು ಒಂದು ಅಭ್ಯಾಸ ಇರುತ್ತೆ. ಅದರಿಂದ ಆರಾಮಾಗುತ್ತೆ, ಮಜಲ್ ರಿಲ್ಯಾಕ್ಸ್ ಆಗುತ್ತೆ ಅನ್ನೋವಂಥದ್ದು ಒಂದು ಅಭ್ಯಾಸ ಇದೆ. ಆದರೆ ನಾವು ಆ್ಯಸ್ ಎ ನ್ಯೂರೋ ಸ್ಪೆಷಲಿಸ್ಟ್ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಅದು ಖಂಡಿತ ಮಾಡಬಾರ್ದು, ತಪ್ಪು. ಯಾಕೆ ಅಂದರೆ ಈ ರೀತಿ ಮಾಡೋದ್ರಿಂದ ಇಲ್ಲಿ ಒಂದು ವರ್ಟಿಬ್ರಲ್ ಆರ್ಟ್ರಿ ಅಂತ ಇರುತ್ತೆ, ಅದು ಬ್ರೈನಿಗೆ ಮೆದುಳಿಗೆ ರಕ್ತ ಸಂಚಾರ ಮಾಡುವಂಥ ಮೇಜರ್ ಬ್ಲಡ್ ವೆಸಲ್ ಹೈವೇ ಅಂತ ಅಂದ್ಕೊಳ್ಳಿ. ಆ ರಕ್ತನಾಳ ಕೆಲವೊಂದು ಸರಿ ಟರ್ನ್ ಮಾಡಿದಾಗ ಡ್ಯಾಮೇಜ್ ಆಗಿ ಆರ್ಟ್ರಿ ಡೈಸೆಕ್ಷನ್ ಅಂತ ಹೇಳ್ತೀವಿ, ವರ್ಟಿಬ್ರಲ್ ಆರ್ಟ್ರಿ ಡೈಸೆಕ್ಷನ್. ಆ ರಕ್ತನಾಳದ ವಾಲ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಆ ರೀತಿ ಆದಾಗ ರಕ್ತ ಸಂಚಾರ ಬ್ಲಾಕ್ ಆಗುತ್ತೆ. ಈ ಥರ ಆದಾಗ ಮೇಜರ್ ಸ್ಟ್ರೋಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಆ ಕಾರಣಕ್ಕೆ ನಮ್ಮನ್ನು ಕೇಳಿದ್ರೆ ಈ ರೀತಿಯಾಗಿ ಸಡನ್ನಾಗಿ ನೆಕ್ ಟ್ವಿಸ್ಟ್ ಮಾಡಿ ನೆಟ್ಗೆ ತೆಗೆಯುವಂಥದ್ದು ಖಂಡಿತ ನಾವು ಅದಕ್ಕೆ ಮಾಡಬಾರ್ದು ಅಂತಲೇ ಹೇಳ್ತೀವಿ. ಓಕೆ, ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಸ್ಪೆಷಲ್ ರೀಸನ್ಸ್ ಫಾರ್ ಸ್ಟ್ರೋಕ್. ಬಹುಶಃ ಈ ವಿಚಾರ ತುಂಬಾ ಜನರಿಗೆ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಗೊತ್ತಿರಲಿಲ್ಲ. ಸೊ ಡಾಕ್ಟರ್, ಈಗ ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಸ್ಟ್ರೋಕ್ ಅಪಾಯವನ್ನು ಕಡಿಮೆ ಮಾಡೋದಕ್ಕೆ ಅಥವಾ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ನಿಮ್ಮ ಕಡೆಯಿಂದ ಟಿಪ್ಸ್ ಇದೆಯಾ ಅಂತ? ಆಗಲೇ ಹೇಳಿದ್ರಿ ಸ್ಟ್ರೆಸ್ ಕೂಡ ಕಾರಣ ಆಗಬಹುದು ಅಂತ. ಸೊ ಸ್ಟ್ರೆಸ್ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಮಗುವಿಗೆ ಶಾಲೆಗೆ ಹೋಗಬೇಕಾದ್ರೆ ಅದು ಒಂದು ರೀತಿ ಸ್ಟ್ರೆಸ್ ಇರುತ್ತೆ, ಕೆಲಸಕ್ಕೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಲೈಫಲ್ಲಿ ಸ್ಟ್ರೆಸ್ ಇರುತ್ತೆ. ಹಾಗಾದ್ರೆ ಸ್ಟ್ರೆಸ್ ಇಲ್ಲದೇ ರೀತಿಯಲ್ಲಿ ಬದುಕೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಸೊ ಫೈನಲ್ ನಿಮ್ಮ ಕಡೆಯಿಂದ ನೋಡಿ, ಇವತ್ತಿನ ಸಮಾಜದಲ್ಲಿ ಇರುವಂತಹ ಕಾಂಪಿಟೇಟಿವ್ ಸೊಸೈಟಿಲಿ ಸ್ಟ್ರೆಸ್ ಎಲ್ಲರಿಗೂ ಇದ್ದೇ ಇರುತ್ತೆ. ನೀವು ಹೇಳ್ದಂಗೆ ಸ್ಕೂಲಿಗೆ ಹೋಗೋ ಹುಡುಗನಿಂದ ಹಿಡಿದು ಎಲ್ಲ ವಯಸ್ಕರಲ್ಲೂ ಬೇರೆ ರೀತಿಯಾದ ಸ್ಟ್ರೆಸ್ ಇದ್ದೇ ಇರುತ್ತೆ. ಹೌದು, ಅದನ್ನು ನಾವು ಕಮ್ಮಿ ಮಾಡ್ಕೊಳ್ಳೋದು ಹೆಂಗೆ ಅಂತ ನಮಗೆ ಗೊತ್ತಿರಬೇಕು. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ 6 to 8 hours ಆಫ್ ಗುಡ್ ಸ್ಲೀಪ್ ಆ್ಯಂಡ್ ದೆನ್ ಗುಡ್ ಫಿಸಿಕಲ್ ಆ್ಯಕ್ಟಿವಿಟಿ, ವ್ಯಾಯಾಮ ಅಭ್ಯಾಸ, ಸ್ಟ್ರೆಸ್ ರಿಡ್ಯೂಸಿಂಗ್ ಎಕ್ಸಸೈಸಸ್, ಮೆಡಿಟೇಷನ್, ಯೋಗ. ಸೊ ಬೇಸಿಕಲಿ ಯಾವ ರೀತಿ ಅಂದರೆ, ನಿಮಗೋಸ್ಕರ ನೀವು ಒಂದು ದಿವಸದಲ್ಲಿ 1 ರಿಂದ 1.5 ಗಂಟೆ ಕೊಡಲಿಕ್ಕೆ ನಿಮಗೆ ಸಾಧ್ಯನಾ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಿಮಗೆ ಟೈಮ್ ಕೊಟ್ಟಾಗ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿ, ಗುಡ್ ಸ್ಲೀಪ್, ಅದರ ಜೊತೆಗೆ ಸರಿಯಾದ ಟೈಮಿಗೆ ನಿದ್ದೆ, ಅದರ ಜೊತೆಗೆ ನೀವು ಸ್ವಲ್ಪ ಮೆಡಿಟೇಷನ್, ವ್ಯಾಯಾಮ ಮಾಡಿದಾಗ ಆಮೇಲೆ ಇದಿಷ್ಟು ಕಾಂಬಿನೇಷನ್ ಅಲಾಂಗ್ ವಿತ್ ರಿಡಕ್ಷನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್ಸ್, ಸ್ಮೋಕಿಂಗ್, ಆಲ್ಕೋಹಾಲ್ ಆ್ಯಂಡ್ ದೀಸ್ ಕೈಂಡ್ ಆಫ್ ಥಿಂಗ್ಸ್, ಅದನ್ನು ಕಮ್ಮಿ ಮಾಡೋದ್ರಿಂದ ನಿಮಗೆ ಡೆಫಿನೆಟ್ಲಿ ಸ್ಟ್ರೋಕ್ ರಿಸ್ಕನ್ನು ಕಮ್ಮಿ ಮಾಡಬಹುದು. ಓಕೆ, ಆಹಾರಕ್ಕೂ ಸ್ಟ್ರೋಕಿಗೂ ಸಂಬಂಧ ಇದೆಯಾ? ನೋಡಿ, ಇವಾಗ ಕೊಲೆಸ್ಟ್ರಾಲ್ ವಿಚಾರ ಅಂತ ಬಂದಾಗ ಇಂಡೈರೆಕ್ಟ್ ಆಗಿ ಕನೆಕ್ಷನ್ ಇರಬಹುದು, ಆದರೆ ಡೈರೆಕ್ಟ್ ಆಗಿ ನೋಡಿ ಆಹಾರ ವಿಚಾರದಲ್ಲಿ ದ ಕನೆಕ್ಷನ್ ಈಸ್ ಇಂಡೈರೆಕ್ಟ್. ಶುಗರು ಅವರಿಗೆ ಅವ್ರದ್ದೇ ಆದ ಪಥ್ಯ ಇದ್ದೇ ಇರುತ್ತೆ. ಅದೇ ರೀತಿ BP ಇದ್ದವ್ರಿಗೆ ಉಪ್ಪಿನಂಶ ಕಮ್ಮಿ ಇರುವಂಥ ನಾವು ಆಹಾರವನ್ನೇ ಸಜೆಸ್ಟ್ ಮಾಡ್ತೀವಿ. BP ಮತ್ತು ಶುಗರ್ ಇದ್ದವರು ಯಾವಾಗಲೂ 100% ದೇ ಹ್ಯಾವ್ ಟು ಏಮ್ ಎಟ್ ಗುಡ್ ಕಂಟ್ರೋಲ್. BP ಮತ್ತು ಶುಗರನ್ನು ಕಂಟ್ರೋಲ್ ಬಗ್ಗೆ ಯೋಚನೆ ಮಾಡ್ತಾನೆ ಇರಬೇಕಾಗತ್ತೆ. ಯಾಕೆಂದರೆ ಇವೆಲ್ಲದೂ ಅಡಿಟಿವ್ 2+2 4 ಆಗಲ್ಲ.
ಅದು ಕಾಂಪೌಂಡ್ ಆಗುತ್ತೆ. 2+2 ಕ್ಯಾನ್ ಬಿ 5. ಸೊ ಬಿ ಪಿ, ಶುಗರ್, ಕೊಲೆಸ್ಟ್ರಾಲ್ ಇದ್ದವ್ರಿಗೆ ರಿಸ್ಕು ಬರೀ ಒಂದೊಂದೇ ಇರೋದ್ರಿಂದ ಅದು 3 ಇನ್ನೂ ಜಾಸ್ತಿ ಆಗುತ್ತೆ. ಸೊ ರಿಸ್ಕ್ ತುಂಬ ಜಾಸ್ತಿ ಇರೋದ್ರಿಂದ ಅದನ್ನು ಕಂಟ್ರೋಲ್ ಮಾಡೋದು ತುಂಬಾ ಮುಖ್ಯ. ಸೊ ಅದು ಬಿಟ್ಟು ಹ್ಯಾವಿಂಗ್ ಎ ಹೆಲ್ತಿ ಲೈಫ್ ಸ್ಟೈಲ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಪ್ರಿವೆಂಟಿಂಗ್ ದಿ ಸ್ಟ್ರೋಕ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟ್ರೋಕ್ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಸಿಮ್ಟಮ್ಸ್ ಹೇಗಿರುತ್ತೆ, ಸೊ ಚಿಕಿತ್ಸೆ ಹೇಗಿರುತ್ತೆ, ಅಂದರೆ ಎಲ್ಲ ಸ್ಟ್ರೋಕಿಗೂ ಒಂದೇ ಥರದ ಟ್ರೀಟ್ಮೆಂಟ್ ಅಲ್ಲ. ಸೊ ಕೆಲವೊಂದಿಷ್ಟು ಮೆಡಿಕಲ್ ಟರ್ಮ್ಗಳು ಜನಸಾಮಾನ್ಯರಿಗೆ ಅರ್ಥ ಆಗುವಂಥದ್ದು ತೀರಾ ಕಡಿಮೆ, ಅಂದರೆ ಎಜುಕೇಷನ್ ಇದ್ರೂ ಕೂಡ ಏನಪ್ಪ ಇದು ಅಂತ ಅನಿಸ್ಬಿಡುತ್ತೆ. ಬಟ್ ಅದನ್ನ ನೀವು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ, ಅಂದರೆ ಹೇಗಿರುತ್ತೆ ಟ್ರೀಟ್ಮೆಂಟು, ಸೊ ಬ್ಲಾಕ್ ಆದಾಗ ಹೇಗಿರುತ್ತೆ ಅಥವಾ ಬ್ಲೀಡ್ ಆದಾಗ ಹೇಗಿರುತ್ತೆ, ಸೊ ವೆರೈಟಿ ಆಫ್ ಟ್ರೀಟ್ಮೆಂಟ್ ಬಗ್ಗೆ, ಯಾರು ಬೆಸ್ಟ್ ಪರ್ಸನ್ ಅದಕ್ಕೆ, ಸೊ ಯಾವ ರೀತಿಯಾಗಿ ಪ್ರಿವೆಂಟ್ ಮಾಡ್ಬೋದು, ಜೀವನ ಶೈಲಿಯಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ನಾವು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಉತ್ತಮ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿಜಯ ಕರ್ನಾಟಕಕ್ಕೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕರೆದು ನಮ್ಮ ಒಪಿನಿಯನ್ ತಗೊಂಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯುವಿನ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.